ಫಸ್ಟ್ ಕೆಲಸ ವಿಜಯ್ ಅವರು ಸಿಎಂ ಆಗ್ತಾ ಇದಾರೆ ಇವತ್ತು. ಫಸ್ಟ್ ಕೆಲಸ ಏನ್ ಮಾಡಬೇಕು ಅಂತ ನಿಮಗೆ ಅನ್ಸುತ್ತೆ? ಲಕ್ಷಾಂತರ ಜನ ಬಂದಿದ್ದಾರೆ, ಅದನ್ನ ನೋಡಕ್ಕೆ ಬಂದಿದೀವಿ. ಆ ಪ್ಲಾನ್ ನಮ್ಗಿಲ್ಲ. ಅವ್ರು ಏನ್ ಸಿಗ್ನೇಚರ್ ಮಾಡ್ತಾರೆ ನಮ್ಗೆ ಸಂತೋಷ, ಅದೇ ಖುಷಿ ನಿಮಗೆ. ಸರ್ ನೀವು ಎಲ್ಲಿಂದ ಬಂದಿದ್ದೀರಿ? ಸರ್ ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಆಂಡ್ರೂ ಸೆಬಾಸ್ಟಿಯನ್ ಅಂತ, ಕರ್ನಾಟಕ ಆನ್ಲೈನ್ ಟೀಮ್ ಪ್ರೆಸಿಡೆಂಟ್. ಇವರು ಸರ್ವನ್ ಸರ್ ಕೆಳಗಡೆ ಇದ್ದೀನಿ ನಾನು. ಈ ದಿನ ಎಷ್ಟು ಖುಷಿ ಆಗ್ತಿದೆ ನಿಮಗೆ? ನೀವು ಯಾವ ರೀತಿಯಾಗಿ ವಿಜಯ್ ಅವರ ಪೊಲಿಟಿಕಲ್ ಜರ್ನಿಯನ್ನ ನೋಡಿದ್ರಿ? ಅಂದ್ರೆ 10 ವರ್ಷದಿಂದ ಪ್ಲಾನ್ ಇತ್ತು, 20 ವರ್ಷದಿಂದ ಪ್ಲಾನ್ ಇತ್ತು ಅಂತಿದ್ದಾರೆ. ನೀವು ಅಭಿಮಾನಿ ಆಗಿದ್ರಿ, ಈ ಪೊಲಿಟಿಕಲ್ ಪಾರ್ಟಿ ಕಟ್ತಾರೆ ಅಂತ ನಿಮಗೆ ಊಹೆ ಇತ್ತಾ, ಅಥವಾ ನಿಮಗೂ ಆ ತರದ ಏನಾರೋ ಪ್ಲಾನ್ ಅನ್ನ ಹಂಚಿಕೊಂಡಿದ್ರ ವಿಜಯ್ ಅವರು ಅಭಿಮಾನಿಗಳ ಸಂಘದಲ್ಲಿ? ಅಣ್ಣ, ನಾನು ಬಂದು ಚಿಕ್ಕ ವಯಸ್ಸಿಂದ ತಲಪತಿ ವಿಜಯ್ ಫ್ಯಾನ್. ಅವರು ಯಾವ ದಾರಿಯಲ್ಲಿ ಹೋಗ್ತಾರೋ ನಾವು ಆ ದಾರಿಯಲ್ಲಿ ಬರ್ಬೇಕಂತ ಇದ್ವಿ. ಅವ್ರು ನಮಗೆ ತುಂಬಾ ಒಂದು ಇನ್ಸ್ಪಿರೇಷನ್ ಚಿಕ್ಕ ವಯಸ್ಸಿಂದ. ಅವ್ರು ಎಷ್ಟ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಅಂತ ಎಲ್ಲರೂ ಗೊತ್ತು. ಸೊ ಅದೇ ತರ ಇವರು ಇವಾಗ ಪೊಲಿಟಿಕಲಿ ಬಂತ ಅವ್ರಿಗೆ ಎಷ್ಟು ಅಪೋಸಿಷನ್ ಆಯ್ತು, ಏನೆಲ್ಲ ಆಯ್ತು ಅಂತ ಗೊತ್ತು ಸರ್. ಸೊ ಇವತ್ತಿನ ನೀವು ನೋಡಿದ್ರೆ ನಮಗೆ ಕ್ಯಾಂಪೇನ್ ಮಾಡೋಕ್ಕೆ ಪರ್ಮಿಷನ್ ಸರಿಯಾಗಿ ಸಿಗಲಿಲ್ಲ. ಅದು ಒಂದು ಕಾರಣಕ್ಕೆ ನಮಗೆ ಇನ್ನೂ ಒಂದು 10 ಸೀಟು ಮಿಸ್ ಆಯಿತು. ಇಲ್ಲಾಂದರೆ ನಾವು ಈ ಥರ ಬಂದು ಯಾರ ಹತ್ರ ಹೋಗ್ಬಿಟ್ಟು ಅಲಯನ್ಸ್ಗೆ ಬಂದು ನಾವು ಕೇಳ್ತಾನೆ ಇರಲಿಲ್ಲ. ಹೊಸೂರು ಕಡೆ ಬಂದಿಲ್ಲ, ಕೃಷ್ಣಗಿರಿ, ಧರ್ಮಪುರಿ ಈ ಕಡೆ ಎಲ್ಲ ಬರಕ್ ಚಾನ್ಸ್ ಸಿಗ್ಲಿಲ್ಲ ನಮ್ಮ ತಲಪತಿ ಅವರಿಗೆ. ಏನ್ ಕಾರಣ ಅಂದ್ರೆ ಸಮಯ ಸಿಕ್ಕಿದ್ರೆ, ಇನ್ನು ವಿಜಯ್ ಅವರಿಗೆ ಸಮಯ ಸಿಕ್ಕಿದ್ರೆ, ಸಮಯ ಇಲ್ದಿದ್ದಕ್ಕೆ ಸುಮಾರು ಊರುಗಳು ಹೋಗಕ್ಕಾಗಿಲ್ಲ. ಇನ್ನೊಂದು ಹೋಗಕ್ಕೆ ಡಿಸೈಡ್ ಮಾಡಿ ತುಂಬಾ ಪರ್ಮಿಷನ್ ಇಲ್ದಿರ ಎಲ್ಲ ಪ್ರಾಬ್ಲಮ್ ಆಯ್ತು. ಇಲ್ಲಾಂದ್ರೆ ಅವರು ಬರ್ತಾ ಇದ್ರು. ಆಲ್ರೆಡಿ ನೀವು ನೋಡಿದಿರಲ್ವಾ, ಎಲ್ಲಾ ಕಡೆ ಕ್ಯಾಂಪೇನ್ ಮಾಡೋರೆ. ಒಂದೊಂದು ಊರ್ ಕಡೆ ಬರಕ್ಕಾಗ್ಲಿಲ್ಲ. ಅಂದ್ರೆ ಇನ್ನೊಂದಷ್ಟು ಸಮಯ ಸಿಕ್ಕಿದ್ರೆ ಇನ್ನೊಂದು 10-15 ಸೀಟ್ ಗೆಲ್ಲೋರು, ಬೇರೆ ಯಾವ ಪಕ್ಷಗಳು ಬೆಂಬಲ ಕೋರುವಂತ ಅವಶ್ಯಕತೆ ಸೀಟ್ ಕನ್ಫರ್ಮ್ ವಿನ್ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು ಪ್ರಾಬ್ಲಮ್, ಪೋಲಿಂಗ್ ಡೇ ನೀವು ನೋಡಿರ್ತೀರಾ, ಬ್ಯಾಂಗ್ಳೂರಿಂದ ಸುಮಾರು ಬಸ್ಗಳೇ ಇಲ್ಲ ತಮಿಳುನಾಡಿಗೆ. ತುಂಬಾ ಜನ ರಿಟರ್ನ್ ಹೋದ್ರು. ಇಲ್ಲಿ ಲೋಕಲ್ ಅಲ್ಲೂ ಬಸ್ ಇಲ್ಲ, ಸುಮಾರು ಜನ ರಿಟರ್ನ್ ಹೋಗಿದ್ದಾರೆ. ಅಂದ್ರೆ ವಿಜಯ್ ಅವರಿಗೆ ವೋಟ್ ಹಾಕಬಾರ್ದು ಅಂತಾನೆ ಬೆಂಗಳೂರಿಂದ ಬಸ್ ಬಿಟ್ಟಿರಲಿಲ್ಲ ಅಂತ? ಹಂಗಲ್ಲ ಸರ್, ಅದು ಕೂಡ ಇದೆ. ಬಟ್ ಫಸ್ಟ್ ಆಫ್ ಆಲ್ TV9 ಕನ್ನಡ ಇಲ್ಲಿ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ತಮಿಳು ಕನ್ನಡ ಇಲ್ಲದೆ, ಬ್ಯಾರಿಯರ್ ಇಲ್ಲದೆ ನೀವು ಬಂದು ಇಲ್ಲಿ ತಗೊಂತಾ ಇದ್ರಲ್ಲ, ದೊಡ್ಡ ಹ್ಯಾಟ್ಸ್ ಆಫ್ ಸರ್. ಸೊ ನಾವು ಬಂದಿರೋದೇ ಪ್ರೀತಿಯಿಂದಾನೆ. ಸೊ ವಿಜಯ್ ಈ 5 years ಅಲ್ಲ, ಯಾವಾಗ್ಲೂ ವಿಜಯ್ನೇ ಬರೋದು ತಮಿಳುನಾಡು. ಬೇರೆ ಬೇರೆ ಪಕ್ಷಗಳು ಸ್ಟ್ರಾಂಗ್ ಆಗಿವೆ. DMK ಸ್ಟ್ರಾಂಗ್ ಇದೆ, AIDMK ಸ್ಟ್ರಾಂಗ್ ಇದೆ. ಮುಂದೊಂದು ದಿವಸ ವಿಜಯ್ ಅವರ ಸರ್ಕಾರ ಬೀಳಿಸಲ್ಲ ಅಂತ ಏನ್ ಗ್ಯಾರಂಟಿ? ಯಾಕಂದ್ರೆ ಬಹುಮತ ಇಲ್ಲ, 108 ಸ್ಥಾನಗಳಿವೆ. ಈ ಸಣ್ಣ ಪುಟ್ಟ ಪಕ್ಷಗಳು ಯಾವತ್ತಿದ್ರು ಬೆಂಬಲ ವಾಪಸ್ ತೆಗೆದುಕೊಳ್ಳೋದು. ಅದಕ್ಕೆ ಸರ್ 75 years ಜನ ಟೈರ್ಡ್ ಆಗಿಬಿಟ್ಟಿದ್ದಾರೆ ಸರ್. ನೋಡೋದೇ ನೋಡಿ ಟೈರ್ಡ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಹೊಸಬ್ರಿಗೆ ವಿಜಯ್ಗೆ ಚಾನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಹೊಸ ರಾಜಕೀಯ ತಮಿಳುನಾಡಲ್ಲಿ ಬೇಕಿತ್ತು ಅಂತ. ಅಂದ್ರೆ ನೀವು ತಮಿಳುನಾಡವರಲ್ಲ, ಆದ್ರೆ ಯಂಗ್ಸ್ಟರ್ ಒಂದು ಹೊಸ ರಾಜಕೀಯವನ್ನ ಕೇಳ್ತಿದ್ದಾರೆ ಅನ್ನುವಂತ. ಹೌದು, ಖಂಡಿತ. ನಮ್ಮ ವಿಜಯಣ್ಣ ಇದಾರಲ್ಲ, ಅವ್ರು ಬಂದಿರೋದೇ ಹೆಣ್ಮಕ್ಳಿಗೋಸ್ಕರ. ಹೆಣ್ಮಕ್ಳಿಗೆ ಒಳ್ಳೇದ್ ಮಾಡ್ಬೇಕಂತಾನೆ ಬಂದಿದ್ದಾರೆ. ಈ ತಮಿಳುನಾಡಲ್ಲಿ ಇದೆಯಲ್ಲ, ಸಾಕಷ್ಟು ದಿನ ನೋಡ್ಬಿಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ. ಒಂದು ಹೆಣ್ಮಕ್ಳು ಎಲ್ಲೂ ರೋಡಲ್ಲಿ ಓಡಾಡಕ್ಕಾಗಲ್ಲ. ಅವ್ರಿಗೆ ಏನ್ ಮಾಡ್ಬೇಕೋ ಖಂಡಿತ ನನಗ್ ಗೊತ್ತಿರಂಗೆ ನಮ್ಮ ಅಣ್ಣ ಫಸ್ಟ್ ಹೆಣ್ಮಕ್ಳಿಗೋಸ್ಕರನೇ ಸೈನ್ ಮಾಡ್ತಾರೆ. ಹೆಣ್ಮಕ್ಳಿಗೋಸ್ಕರನೇ ಬಂದಿದ್ದಾರೆ. ಅಗ್ರಿಕಲ್ಚರ್, ಫಾರ್ಮರ್ ಎಲ್ಲರಿಗೂ ಒಳ್ಳೇದ್ ಮಾಡ್ತಾರೆ, ಒಳ್ಳೆ ಎಜುಕೇಶನ್ ಕೊಡ್ತಾರೆ. ಇರೋವರೆಗೂ ಇನ್ನು 30 ವರ್ಷ 40 ವರ್ಷ ಅವರೇ CM, ಬರ್ದಿಟ್ಕೊಳ್ಳಿ ಅಷ್ಟೇ. ನಮ್ಮ ಅಣ್ಣ ಬಂದು ದುಡ್ಡು ಕೊಟ್ಟು ನಾವು ಬಂದಿಲ್ಲ, ನಾವೇ ದುಡ್ಡು ಖರ್ಚು ಮಾಡಿ ಬಂದಿದ್ದೀವಿ ನಮ್ಮ ಅಣ್ಣಗೋಸ್ಕರ. ಸೊ ನಮ್ಮ ಅಣ್ಣಗೋಸ್ಕರ ನಾವೇ ದುಡ್ಡು ಖರ್ಚು ಮಾಡಿ ಬಂದಿದ್ದೀವಿ. ನಮ್ಮನ್ನ ₹1 ಯಾರಿಗೂ ಖರ್ಚು ಮಾಡಿಲ್ಲ. ಇವಾಗ CM ಆಗಿರೋದು ಯಾರಿಗೂ ಏನು ಖರ್ಚು ಮಾಡದೆ ಹಂಗೆ ಬಂದಿದ್ದಾರೆ ನಮ್ಮನ್ನ. மகிழா அபிமானி கூட ಬಂದಿದ್ದಾರೆ. ಅವ್ರನ್ನ ಮಾತ್ರ தமிழ்ல பேசினாதான் எனக்கு தெரியும். நாங்க CM விஜய் அண்ணா CM ஆகிறத வச்சு நாங்க ரொம்ப சந்தோஷமா இருக்கோம். இந்த 4 days இன்னைக்கு இப்ப CM ஆயிருவாரு, இப்ப லெட்டர் கொடுத்துருவாங்க அப்படின்னு ரொம்ப வெயிட் பண்ணிட்டு இருக்கோம். இந்த ஒரு மூமெண்ட் தளபதி அண்ணா CM ஆகிறது, ஜோசப் விஜய் என்னும் நான் அந்த வார்த்தை, அந்த குரலுக்காக நாங்க எல்லாரும் காத்துட்டு இருக்கோம். நாங்க இந்த கட்சி தொடங்கி 3.5 வருஷத்துக்கு ஒர்க் பண்ணிருக்கோம். இந்த 3.5 வருஷத்துக்கு ஒர்க் பண்ணதுக்கு காரணம் ஒரே ஒரு ரீசன் மட்டும்தான். நாங்க எல்லாரும் ஒர்க் பண்ணதுக்கு கழக தொண்டர்கள் கழக நிர்வாகிகள் இல்லாம பொதுமக்கள் வரைக்கும் விசில் சின்னத்துக்கு சப்போர்ட் பண்ணதுக்கு காரணம் ஒன்னே ஒண்ணுதான், தளபதி விஜய் அண்ணா முதலமைச்சர் ஆகணுங்கிறது தான். இந்த ஒரு மூமெண்ட்டை நாங்க யாரும் மறக்கவே மாட்டோம். எங்க ஜென்மம் இருக்கிற வரைக்கும் மறக்க முடியாத ஒரு மூமெண்ட் அப்படின்னா தளபதி விஜய் அண்ணா, ஜோசப் என்னும் விஜய் என்னும் நான் அப்படின்ற சொல்ற ஒரு வார்த்தை. அந்த ஒரு வார்த்தைக்காக மட்டும்தான் எங்க மொத்த தமிழகம் இல்ல, இந்தியா இல்ல, வேர்ல்டு லெவல் வரைக்கும் இந்த ஒரே ஒரு வார்த்தைக்காக மட்டும்தான், உலக அளவுல இருக்க தமிழக மக்கள் அனைவருமே இந்த ஒரே ஒரு வார்த்தைக்காக தான் நாங்க வெயிட் பண்ணிட்டு இருக்கோம். இந்த மூமெண்ட் லைஃப்ல மறக்க முடியாத மூமெண்ட். இதுக்காக விஜய் அண்ணா நிறைய தியாகம் பண்ணிருக்காரு. விஜய் அண்ணா மட்டும் இல்ல, எங்க தொண்டர்கள் எல்லாரையும் இன்னைக்கு தற்குறி கூட்டம் அப்படின்னு சொன்னாங்க. ஆனா இன்னைக்கு தமிழகத்தோட வெற்றி கூட்டமா நாங்க நிக்கிறோம்.
அது மட்டும் இல்ல, நாங்க போனா ஒரு கொடிய புடிச்சிட்டு போனா கூட எங்க கொடிக்கான ரெஸ்பான்ஸ் இல்லாம இருந்துச்சு. இன்னைக்கு எத்திசைக்கும் எங்க கொடி மட்டும்தான் பறக்கும். அந்த அளவுக்கு பெரிய தியாகம் நாங்க எல்லாரும் பண்ணிருக்கோம். இது அத்தனைக்கு காரணம் விஜய் அப்படிங்கிற ஒரு வார்த்தை. அந்த வார்த்தைக்காக மட்டும்தான் நாங்க எல்லாரும் இங்க இருக்க அத்தனை பேரும் ஒர்க் பண்ணிருக்கோம். இந்த மூமெண்ட் சந்தோஷமான மூமெண்ட். நாங்க இதை ரொம்ப பெருமையா இருக்கோம் நினைக்கிறோம். தமிழக வெற்றி கழகத்தின் மெம்பரா இருக்கிறதுக்கு கூட, தொண்டரா இருக்கிறதுக்கு கூட நாங்க ரொம்ப பெருமையா இருக்கிறோம். இந்த கட்சி துண்டுக்கு ஒரு பெரிய வேல்யூ இருக்கு. இத போறதுல அவ்வளவு பெரிய சந்தோஷம் இருக்கு. இது பெரிய ரெகக்னேஷனை கொடுத்திருக்கு. எல்லாருக்கும் ஒரு பெரிய ரெகக்னேஷனை கொடுத்திருக்கு. ரொம்ப நன்றி.